ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಇವಾಗ ಇನ್ನು 1 ವೀಕಲ್ಲಿ ನಿಮಗೆ 15,000 ಶಿಕ್ಷಕರ ಒಂದು ಅಧಿಸೂಚನೆ ಪ್ರಕಟಗೊಳ್ಳುತ್ತಾ ಇದೆ. ಹಾಗಾದರೆ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ HK ಮತ್ತು ನಾನ್ HKದಲ್ಲಿ ಇರುವಂಥ ಪೋಸ್ಟ್ಗಳು ಎಷ್ಟು ಮತ್ತು ಸಿಲೆಬಸ್ ಹೇಗಿರುತ್ತೆ, ಪ್ಯಾಟರ್ನ್ ಎಷ್ಟಿರುತ್ತೆ ಮತ್ತು ಯಾವ್ಯಾವ ಸಬ್ಜೆಕ್ಟ್ಗಳು ಇರುತ್ತದೆ, ಎಷ್ಟು ಪೇಪರ್ಸ್ಗಳು ಇರ್ತವೆ ಅನ್ನೋದು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ. ನೋಡಿ, ಮೊಟ್ಟ ಮೊದಲು ನಿಮಗೆ ಹೇಳಬೇಕು ಅಂದರೆ HKದಲ್ಲಿರುವಂತಹ ಪೋಸ್ಟ್ಗಳು ಯಾವ ರೀತಿ ವಿಂಗಡಣೆಯಾಗಿದ್ದಾವೆ ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, JPSTR ಅಲ್ಲಿ ಇರುವಂಥ ಪೋಸ್ಟ್ಗಳು ಎಷ್ಟಿದೆ ಅಂದರೆ HKದಲ್ಲಿ 3,200 ಪೋಸ್ಟ್ಗಳನ್ನು ಇವಾಗ ಅಧಿಸೂಚನೆಗೆ ಕರೀತಾರೆ. ನೆಕ್ಸ್ಟು HSTRಗೆ ಇರುವಂಥ ಪೋಸ್ಟ್ಗಳು 2,200 HKದಲ್ಲಿ ಇದ್ದಾವೆ. ಹಾಗೆ ಇಲ್ಲಿ PSTRಗೆ 800 ಪೋಸ್ಟ್ಗಳು ಅಧಿಸೂಚನೆ ಪ್ರಕಟವಾಗ್ತದೆ. ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಅಂದರೆ ಪಿ ಸರ್ಗಳಿಗೆ ಇಲ್ಲಿ ಪಿ ಸರ್ಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಈ ಒಂದು 2026-27ನೇ ಸಾಲಿನಲ್ಲಿ 420 ಪೋಸ್ಟ್ಗಳು ಇದ್ದಾವೆ. ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ಗಳಿಗೂ ಕೂಡ ಈ ಸಾರಿ ಒತ್ತನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ 200 ಶಿಕ್ಷಕರನ್ನು ಆಯ್ಕೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಾನ್ HKದಲ್ಲಿ ಅಂದರೆ ನಾನ್ HKದಲ್ಲಿ ಎಷ್ಟು ಪೋಸ್ಟ್ಗಳು ಇವತ್ತು ವಿಂಗಡಣೆ ಆಗ್ತಿದ್ದಾವೆ ಅಂದರೆ JPSTRದಲ್ಲಿ 5,200 ಪೋಸ್ಟ್ಗಳು ಇದ್ದರೆ HSTRದಲ್ಲಿ 2,200 ಪೋಸ್ಟ್ಗಳಿದ್ದಾವೆ. PSTRಗೆ 100 ಇದ್ದಾವೆ. ಫಿಸಿಕಲ್ ಎಜುಕೇಷನ್ 175 ಇದ್ದಾವೆ. ಹಾಗೆ ಕಂಪ್ಯೂಟರ್ ಸೈನ್ಸ್ಗೆ 200 ಇದ್ದಾವೆ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ಈ ಸಾರಿ ಅಧಿಸೂಚನೆಯನ್ನು ಹೊರಡಿಸ್ತಾರೆ. ಇಷ್ಟು ಪೋಸ್ಟ್ಗಳು ಶಿಕ್ಷಕರ ಒಂದು ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಇನ್ನೂ 1 ವಾರದಲ್ಲಿ ಅಧಿಸೂಚನೆ ನಡೆಸ್ತಾರೆ. ಹಾಗಾದರೆ ನೋಡಿ, ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಎಷ್ಟೋ ಟೀಚರ್ಸ್ಗಳಿಗೆ ಗೊತ್ತಿಲ್ಲ JPSTR ಒಂದು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅನ್ನೋದು ಕೂಡ ನಿಮಗೆ ಕನ್ಫ್ಯೂಸ್ ಇದ್ದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಕನ್ಫ್ಯೂಸನ್ನೇ ನಿಮಗೆ ಕಡೆಗಣಿಸ್ತಾರೆ. ಇವಾಗ ಕನ್ಫ್ಯೂಸ್ ಹೋಗಬೇಕು ಆ ರೀತಿಯಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, JPSTRದಲ್ಲಿ ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2 2 ಪರೀಕ್ಷೆಗಳು ಇರ್ತದೆ. ಪೇಪರ್ 1ನಲ್ಲಿ ನೋಡಿ, ಅಪ್ಟಿಟ್ಯೂಡ್ ಆ್ಯಂಡ್ ಪೆಡಾಲಜಿ ಟೋಟಲ್ ಮಾರ್ಕ್ಸ್ 150 ಮಾರ್ಕ್ಸಿಗೆ ನಿಮಗೆ ಟೋಟಲ್ ಪೇಪರ್ 1 ಪರೀಕ್ಷೆ ನಡೀತದೆ. ನೆನಪಿಟ್ಕೊಳ್ಳಿ, ಇಲ್ಲಿ ಅಪ್ಟಿಟ್ಯೂಡ್ ಆ್ಯಂಡ್ ಪೆಡಾಲಜಿ ಆ್ಯಂಡ್ ಟೋಟಲ್ ಮಾರ್ಕ್ಸ್ 150 ಇರುತ್ತೆ. ನೋಡಿ ಇಲ್ಲಿ. ಹಾಗೆ ಟೈಪ್ ಆಫ್ ಕ್ವಶನ್ ಅಂದರೆ ಈ 150 ಕ್ವಶನ್ಸ್ಗಳಲ್ಲಿ ಯಾವ ಸಬ್ಜೆಕ್ಟಿಗೆ ಅನುಗುಣವಾಗಿ ಅಲ್ಲಿ ವಿಂಗಡಣೆ ಆಗಿರುತ್ತೆ ಅಂದರೆ ನೋಡಿ, ಕಾಮನ್ ಕನ್ನಡ ಆ್ಯಂಡ್ ಲ್ಯಾಂಗ್ವೇಜ್ 25 ಮಾರ್ಕ್ಸಿಂದಿರುತ್ತೆ. ಕನ್ನಡ ಮಾರ್ಕ್ಸ್ ಅಂದರೆ ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಹಾಗೆ ಗ್ರಾಮರ್ ಬಂತು, ಎಲ್ಲ ಸೇರಿ 25 ಮಾರ್ಕ್ಸಿಂದ ಹೇಳ್ತಾರೆ. ನೆಕ್ಸ್ಟ್ ಕಾಮನ್ ಇಂಗ್ಲೀಷಿಗೆ ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸಿಂದು ಕ್ವಶನ್ಸ್ ಕೇಳ್ತಾರೆ. ಕನ್ನಡ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸಿಂದ ಕೇಳ್ತಾರೆ. ನೆಕ್ಸ್ಟ್ ಜನರಲ್ ನಾಲೆಜ್ ಅಂದರೆ ಜನರಲ್ ನಾಲೆಜ್ ಓವರಾಲ್ ಜನರಲ್ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸಿಗೆ ಸಂಬಂಧಪಟ್ಟ ಹಾಗೆ 25 ಮಾರ್ಕ್ಸಿಂದ ಕೇಳ್ತಾರೆ. ನೆಕ್ಸ್ಟ್ 25 ಕ್ವಶನ್ಸ್ ಬರ್ತವೆ. ಎಜುಕೇಷನ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಕೂಡ 50 ಕ್ವಶನ್ಸ್ಗಳು. ಯಾಕಂದರೆ ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ 50 ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಾದರೆ ಟೋಟಲ್ 150 ಕ್ವಶನ್ಸ್ಗಳು ಆಗ್ತದೆ. ಅಂದರೆ ಇದು ಯಾವುದಪ್ಪ ಅಂದರೆ ಇದು ಪೇಪರ್ 1ಗೆ 150 ಕ್ವಶನ್ಸ್ಗಳನ್ನು ಕೇಳ್ತಾರೆ. ನೆಕ್ಸ್ಟ್ ಪೇಪರ್ 2 ಯಾವುದಿರುತ್ತೆ ನೋಡಿ, ನಿಮ್ಮ ಒಂದು JPSTRದಲ್ಲಿ ಇರುವಂಥ ಪೇಪರ್ 2 ನೀವು ಯಾವ ಸಬ್ಜೆಕ್ಟಿಗೆ ಟೀಚರ್ ಆಗಬೇಕು ಅಂದ್ಕೊಂಡಿರ್ತೀರಲ್ವ ಆ ಸಬ್ಜೆಕ್ಟಿಗೆ ಅನುಗುಣವಾಗಿ ನಿಮಗೆ 150 ಪೇಪರ್ 2 ಪರೀಕ್ಷೆ ನಡೆಸ್ತಾರೆ. ಇದು ಮೇನ್ ಇಂಪಾರ್ಟೆಂಟು. ಅದರಲ್ಲೂ ಕೂಡ ಪಾರ್ಟ್ A ಮತ್ತು ಪಾರ್ಟ್ B ಇರುತ್ತೆ. ಪಾರ್ಟ್ Aದಲ್ಲಿ ಮಲ್ಟಿಪಲ್ ಚಾಯ್ಸ್ 50 ಕ್ವಶನ್ಸ್ಗಳು ಇದ್ದರೆ, ಪಾರ್ಟ್ Bದಲ್ಲಿ ಇಲ್ಲಿ ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ 100 ಮಾರ್ಕ್ಸಿಗೆ ಇರುತ್ತೆ. ಪೇಪರ್ 1 ಕೂಡ 150 ಅಂಕಗಳಿಗಿರುತ್ತೆ. ಪೇಪರ್ 2 ಕೂಡ 150 ಅಂಕಗಳಿಗಿರುತ್ತೆ. ಈ ಪೇಪರ್ 2ದಲ್ಲಿ ನಿಮ್ಮ ಸಬ್ಜೆಕ್ಟಿಗೆ ಅನುಗುಣವಾಗಿ ಇದ್ದಂತೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ನಿಮ್ಮದು SS ಇದ್ದರೆ SSಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಮ್ಯಾಥಮೆಟಿಕ್ಸ್ ಇದ್ದರೆ ಮ್ಯಾಥಮೆಟಿಕ್ಸ್ ಕೇಳ್ತಾರೆ. ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಕೇಳ್ತಾರೆ. ಕನ್ನಡ ಇದ್ದರೆ ಕನ್ನಡ ಇರ್ತದೆ. ನಿಮ್ಮ ಸಬ್ಜೆಕ್ಟಿಗೆ ಅನುಗುಣವಾಗಿ ನಿಮಗೆ 150 ಕ್ವಶನ್ಸ್ಗಳು ಇರ್ತದೆ. 100 ಕ್ವಶನ್ಸ್ಗಳು ಬರೆದಿದ್ದರೆ 50 ಕ್ವಶನ್ಸ್ಗಳು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು HSTRಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರು ಆಗಬೇಕು ಅಂದರೆ ಇಲ್ಲಿಯೂ ಕೂಡ ಎಷ್ಟು ಪೇಪರ್ಸ್ಗಳು ನಡೀತದೆ ಅಂದರೆ ಪೇಪರ್ 1 ಇರುತ್ತೆ, ಪೇಪರ್ 2 ಇರುತ್ತೆ.
ಪೇಪರ್ 1 ಕಾಮನ್ ಫಾರ್ ಆಲ್ ಸಬ್ಜೆಕ್ಟ್, ಎಲ್ಲ ಸಬ್ಜೆಕ್ಟ್ದವ್ರಿಗೂ ಪೇಪರ್ 1 ಕಾಮನ್ ಆಗಿರುತ್ತೆ. ಇಲ್ಲಿಯೂ ಕೂಡ ಜನರಲ್ ನಾಲೆಜ್, ಎಜುಕೇಷ್ನಲ್, ಸೈಕಾಲಜಿ, ಕಂಪ್ಯೂಟ್ರು ಎಲ್ಲ ಸಬ್ಜೆಕ್ಟ್ಗಳು ಸೇರಿ ನಿಮಗೆ 150 ಅಂಕಗಳನ್ನು 150 ಪ್ರಶ್ನೆಗಳನ್ನು ತೆಗೆದು ಇಲ್ಲಿ ನಿಮ್ಗೆ ಏನು ಮಾಡ್ತಾರೆ, 150ಕ್ಕೆ ನಿಮಗೆ ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗೆ ಪೇಪರ್ 2 ಸಬ್ಜೆಕ್ಟ್ ಮೆಥಡಾಲಜಿ, ನೀವು ಯಾವ ಸಬ್ಜೆಕ್ಟಲ್ಲಿ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೀರಲ್ವ, ಅದರಲ್ಲಿ ನಿಮಗೆ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕರೆಂಟ್ ಅಫಿಯರ್ಸ್ ಇವೆಲ್ಲವೂ ಕೂಡ, ನೀವೇನಾದರೂ ಹಿಸ್ಟ್ರಿ ಟೀಚರ್ಸ್ ಆಗಿದ್ದರೆ ಇವೆಲ್ಲವೂ ಕೂಡ ಬರ್ತದೆ. ಒಂದು ವೇಳೆ ನೀವೇನಾದರೂ ನೋಡಿ, ಇವಾಗ ನಾನೊಬ್ಬ ಹಿಸ್ಟ್ರಿ ಟೀಚರ್, ಸೋಷಿಯಲ್ ಸೈನ್ಸ್ ಟೀಚರಪ್ಪ ಅಂದರೆ ನನ್ನ ಸಬ್ಜೆಕ್ಟಲ್ಲಿ ನಾನು ಪೇಪರ್ 2 ಬರಿತಾ ಇದ್ದೀನಿ ಅಂದರೆ ಅದರೊಳಗೆ ಯಾವುದೆಲ್ಲ ಒಂದು ಕ್ವಶನ್ಸ್ ಬರ್ತವೆ ಅಂದರೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಬರ್ತದೆ, ಜಿಯೋಗ್ರಫಿ ಬರ್ತದೆ, ಎಕನಾಮಿಕ್ಸ್ ಬರ್ತದೆ, ಕಾನ್ಸ್ಟಿಟ್ಯೂಷನ್ ಬಗ್ಗೆ ಬರ್ತದೆ, ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಬರ್ತದೆ, ಲರ್ನಿಂಗ್ ಪ್ರೊಸೆಸ್ ಬಗ್ಗೆ ಬರ್ತದೆ, ಪರ್ಸ್ನಾಲಿಟಿ ಬಗ್ಗೆ ಬರ್ತದೆ. ಇವೆಲ್ಲವುಗಳನ್ನು ಕೇಳ್ತಾರೆ ಪೇಪರ್ 2ದಲ್ಲಿ. ಇದು ಪೇಪರ್ 2. ಒಂದು ವೇಳೆ ನಿಮ್ಮದು ಮೆಥಮೆಟಿಕ್ಸ್ ಆಗಿದ್ದರೆ, ಸೈನ್ಸ್ ಆಗಿದ್ದರೆ, ಇಂಗ್ಲೀಷ್ ಆಗಿದ್ದರೆ, ಕನ್ನಡ ಆಗಿದ್ದರೆ ಆಯಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಕ್ವಶನ್ಸ್ಗಳು ಕೇಳ್ತಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್. ಒಂದು ವೇಳೆ ಲ್ಯಾಂಗ್ವೇಜ್ ಆಗಿದ್ದರೆ ಕನ್ನಡ, ಹಿಂದಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್ಸ್ ಆಗ್ತಾಯಿದ್ರೆ ನಿಮಗೆ ಯಾವುದೆಲ್ಲ ಬರ್ತದೆ ನೋಡಿ, ಕಂಪ್ಯಾರಿಸನ್, ಗ್ರಾಮರ್, ವೆಕ್ಯಾಬುಲರಿ ಆ್ಯಂಡ್ ರೈಟಿಂಗ್ ಕಂಪೋಸಿಷನ್ ಇವೆಲ್ಲವುಗಳನ್ನು ಕೇಳ್ತಾರೆ. ಈ ರೀತಿಯಲ್ಲಿ ಇರುವಂತಹ ಒಂದು ಮೆಥಡ್ ಇದು. ಇಷ್ಟು ನಿಮಗೆ GPSTR ಮತ್ತು HSTR ಮತ್ತು PSTR ಇವೆಲ್ಲವೂ ಕೂಡ ಪೋಸ್ಟ್ಗಳನ್ನು ಕರೀತಾರೆ. ಈಗಲೇ ನೀವು ಸ್ಟಡಿ ಮಾಡಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮತ್ತು ಇನ್ನೊಂದು ಒಂದು ವಿಡಿಯೋದಲ್ಲಿ ಬಿಟ್ಟಿದ್ದೇನೆ, ಸಂಪೂರ್ಣವಾದಂಥ ಪ್ಯಾಟರ್ನ್, ಸಿಲೆಬಸ್ ಮತ್ತು ಯಾವ್ಯಾವ ಬುಕ್ಸ್ಗಳನ್ನು ಓದಬೇಕು ಅನ್ನೋದು ಕೂಡ ನಾನು ಕೊಟ್ಟಿದ್ದೇನೆ. ಓಕೆ, ಈಗಲೇ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.